ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ನಿಮಗೆ ಸೂಪರ್ ಟೇಸ್ಟಿಯಾಗಿರೋ ಹಾಗೆಯೇ ಹೆಲ್ದಿ ಆಗಿರೋ ಅಂಥ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಹೆಸರು ಬಂದು ಮೆಂತ್ಯ ಕಡುಬು ಅಂತೇಳಿ, ಖಾರ ಮೆಂತ್ಯ ಕಡುಬು. ಈ ಖಾರ ಮೆಂತ್ಯ ಕಡುಬುನ ಮಾಡೋದಕ್ಕೆ ಟೊಮೆಟೊ, ಮೆಂತ್ಯ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಮತ್ತು ಚಪಾತಿನ ಲಟ್ಟಿಸಿ ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಕಟ್ ಮಾಡ್ಕೊಳ್ಬೋದು. ನೀವು ಸ್ಕ್ವಯರ್ ಆಗಿ ಯಾವ ಥರ ಶೇಪಲ್ಲೂ ಕಟ್ ಮಾಡ್ಕೊಳ್ಬೋದು. ಬಾಣಲೆಗೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆನ ಹಾಕಬೇಕು. ಇದೆಲ್ಲ ಚಿಟಪಟ ಅಂತಂದಮೇಲೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಆ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾವೇನು ಹಚ್ಚಿಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು ಅದನ್ನು ಹಾಕಬೇಕು. ನಾನು ಹೇಳಿದ್ನ ಮತ್ತು ಕರ್ಬೇವಿನ ಸೊಪ್ಪು ಹಾಕಬೇಕು ಈರುಳ್ಳಿ ಜೊತೆಗೆ. ನೋಡಿ, ಇವಾಗ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಸ್ಮೆಲ್ ಹಸಿ ವಾಸನೆ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡಬೇಕು. ಟೊಮೊಟೊ ಬೇಗ ಬೇಯಬೇಕು ಒಗ್ಗರಣೆಯಲ್ಲಿ ಅಂತಂದರೆ ನಾವು ಪುಡಿ ಉಪ್ಪನ್ನ ಹಾಕಬೇಕು. ನೋಡ್ತಾ ಇರ್ಬೋದು, ನಾನಿಲ್ಲಿ ಹಾಕ್ತಿದ್ದೀನಿ. ನಾನು ಯಾವುದೇ ಅಡುಗೆ ಮಾಡಿದ್ರೂ ಟೊಮೊಟೊ ಹಾಕಿದ ತಕ್ಷಣ ಉಪ್ಪು ಹಾಕ್ಬಿಡ್ತೀನಿ. ಚಿತ್ರಾನ್ನಕ್ಕಾಗಲಿ ಟೊಮೊಟೊ ಗೊಜ್ಜಿಗಾಗಲಿ. ಆವಾಗ ಟೊಮೊಟೊ ಸಾಫ್ಟಾಗಿ ಬೆಳೆಯುತ್ತೆ. ಟೊಮೊಟೊ ಇಲ್ಲಿ ಬೆಂದಿದೆ, ಸಾಕು ನನಗಿಷ್ಟು. ಇವಾಗ ನಾನು 1-2 ಲೋಟ ಆದಷ್ಟು ನೀರು ಹಾಕ್ತಿದ್ದೀನಿ. ಕನ್ಸಿಸ್ಟೆನ್ಸಿ ನಮಗೆ ತುಂಬ ತೆಳುವಾಗಬೇಕು ಅಥವಾ ಗಟ್ಟಿಯಾಗಬೇಕು ಆ ಥರ ನೋಡಿ ಹಾಕೋಬೋದು. ಸದ್ಯಕ್ಕೆ ಸಾಕು, ನನಗೆ 1-2 ಲೋಟ ಹಾಕ್ತಿದ್ದೀನಿ. ಸ್ವಲ್ಪ ಅರಿಶಿಣ ಹಾಕಬೇಕು. ಒಗ್ಗರಣೆಗೆ ಹಾಕಿದ್ರೂ ಚೆನ್ನಾಗಿರುತ್ತೆ, ಇವಾಗ ಹಾಕಿದ್ರೂ ಚೆನ್ನಾಗಿರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಖಾರನ ಹಾಕಬೇಕು. ನೀವು ಜಾಸ್ತಿ ಖಾರ ತಿನ್ನೋರಾದರೆ ಖಾರ ಹಾಕ್ಕೊಳ್ರಿ, ಕಡಿಮೆ ಖಾರ ತಿನ್ನೋರಾದರೆ ಕಡಿಮೆ ಹಾಕ್ಕೊಳ್ರಿ. ಅಥವಾ ಈ ಖಾರದ ಪುಡಿ ಆಪ್ಷನಲ್, ಖಾರ ಪುಡಿ ಇಷ್ಟ ಆಗಲ್ಲ ಅಂತಂದವರು ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಕೋಬೋದು. ನನಗೆ ಮೆಣಸಿನ್ಕಾಯಿ ಇಷ್ಟ ಆಗಲ್ಲ, ಹಂಗಾಗಿ ಖಾರದ ಪುಡಿನೇ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನೀರು ಕುದಿ ಬಂದಮೇಲೆ ನಾವೇನು ಹಚ್ಚಿಟ್ಕೊಂಡಿದ್ವಲ್ಲ ಚಪಾತಿನ ಈ ಥರ ಪೀಸಸ್ ಆಗಿ ಅದನ್ನು ಆ್ಯಡ್ ಮಾಡಬೇಕು ಇದಕ್ಕೆ. ಇವಾಗ ಈ ಹಿಟ್ಟು ಒಂದು 5 ನಿಮಿಷನ ಈ ಹಿಟ್ಟನ್ನ ಬೇಯಿಸ್ಕೋಬೇಕು. ನೋಡ್ತಾ ಇರ್ಬೋದು, ಇಲ್ಲಿ ಕುದಿ ಬರ್ತಾ ಇದೆ. ಸ್ವಲ್ಪ ಬೆಂದ್ರೇ ಸಾಕು. ಇದೇನು ತುಂಬ ಬೇಯುವಂಥ ಅವಶ್ಯಕತೆ ಇರಲ್ಲ. ಟ್ರಾನ್ಸ್ಪರೆಂಟಾಗಿ ಕಂಡ್ರೇ ಸಾಕು ಹಿಟ್ಟು. ನೋಡ್ತಾ ಇರ್ಬೋದು, ಇಲ್ಲಿ ಹಾಗೆ ಬಿಡ್ತು ನಮ್ಮ ಮೆಂತ್ಯ ಖಾರ ಕಡುಬು. ನಿಮಗೇನಾದರೂ ಈ ಥರ ರೆಸಿಪಿ ಇಷ್ಟ ಆಗಿದೆ, ಹೆಲ್ದಿಯಾಗಿ ತಿನ್ನಬೇಕು ಅಂತಂದರೆ ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡ್ಬೋದು. ಹಾಗೆಯೇ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿಕೊಡ್ರಿ. ಅವರು ಈ ಥರ ಹೆಲ್ದಿಯಾಗಿರೋ ಖಾರ ಮೆಂತ್ಯ ಕಡುಬುನ ಟ್ರೈ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.